ಹಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಸ್. ಇವತ್ತು ನಾವು ಟೇಸ್ಟಿ ಆಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಶ್ರೂಮ್ ನಗೆಟ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮಾಡೋದಕ್ಕೆ 200 ಗ್ರಾಮ್ಸ್ ಆಫ್ ಮಶ್ರೂಮ್ ತೊಗೊಂಡಿದ್ದೀನಿ. ನೀವೀಗ ನಗೆಟ್ಸ್ ನಿಮಗೆ ಸ್ವಲ್ಪ ದಪ್ಪ ಬೇಕಂದರೆ ನೀವು 2 ಸ್ಲೈಸ್ ಮಾಡ್ಕೊಳ್ಳಿ ಸಾಕು. ಇಲ್ಲ ಅಂತ ಅಂದರೆ ಒಂದು 3 ಮಾಡ್ಕೊಳ್ಳಿ, ಅದಕ್ಕಿಂತ ಸಣ್ಣ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿ ಬರಲ್ಲ. ಸೊ ಇವಾಗ ಪೇಸ್ಟ್ ಪ್ರಿಪೇರ್ ಮಾಡೋದಕ್ಕೆ ನಾನು 4 ಟೇಬಲ್ ಸ್ಪೂನ್ಸ್ ಆಫ್ ಮೈದಾ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಒಂದು 3/4 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದು ನಿಮ್ಗೆ ತುಂಬ ಏನು ಖಾರ ಅನಿಸಲ್ಲ, ಒಂದು 3/4 ಸ್ಪೂನ್ ಹಾಕೊಳ್ಳಿ. 1/4 ಇಂಚಷ್ಟು ಅರಿಶಿನದ ಪುಡಿ ಮತ್ತು ರುಚಿಗೆ ನೋಡಿಕೊಂಡು ಉಪ್ಪು ಎಷ್ಟು ಬೇಕಷ್ಟು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸು, ನಿಮಗೆ ಸೋಯಾ ಸಾಸ್ ಇದ್ದರೆ ಹಾಕೊಳ್ಳಿ, ಇದು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ, ನೀವು ಸ್ಕಿಪ್ ಮಾಡ್ಬೋದು. ನೀವು ಇದಕ್ಕೆ ನಿಮ್ಮ ಹತ್ರ ಏನಾದರೂ ರೆಡ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಆಲ್ ಪರ್ಪಸ್ ಸೀಸನಿಂಗ್ ಇದು ಯಾವುದಾದ್ರೂ ಇದ್ದರೆ ಅದನ್ನು ಹಾಕೊಳ್ಳಿ, ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ. ಇಲ್ಲ ಅಂತ ಅಂದ್ರೂ ಓಕೆ, ನೀವು ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ನೀವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಇವಾಗ ನಾವು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡುವಾಗ ಯಾವ್ದು ಕನ್ಸಿಸ್ಟೆನ್ಸಿ ಇರುತ್ತಲ್ವ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಅದು ಮಶ್ರೂಮ್ ನಾವು ಅದರಲ್ಲಿ ಡಿಪ್ ಮಾಡಿದಾಗ ನೀಟಾಗಿ ಅದಕ್ಕೆ ಹತ್ಕೋಬೇಕು. ಸೊ ಆ ಥರ ಮಾಡಿಕೊಂಡು ಮೊದಲು ಪ್ರಿಪೇರ್ ಮಾಡಿರೋ ಪೇಸ್ಟಿಗೆ ಡಿಪ್ ಮಾಡಿ, ಅದಾದಮೇಲೆ ಬ್ರೆಡ್ ಕ್ರಮ್ಸ್ ಜೊತೆಗೆ ಡಿಪ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ರೆಡಿ ಮಾಡ್ಕೊಂಡಿರೋ ಎಲ್ಲ ಮಶ್ರೂಮ್ ನಗೆಟ್ಸ್ನು ಅದರಲ್ಲಿ ಹಾಕ್ಕೊಂಡು ಬನ್ನಿ. ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಡೀಪ್ ಫ್ರೈ ಮಾಡಿದಷ್ಟು ಒಳ್ಳೆಯದು. ಮತ್ತು ಫ್ರೈ ಮಾಡುವಾಗ ಫಸ್ಟ್ ಟೈಮ್ ನೀವು ಎಣ್ಣೆಗೆ ಹಾಕಿದ ಮೇಲೆ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದ್ರೂ ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕ್ರಮ್ಸ್ ಬ್ರೆಡ್ ಕ್ರಮ್ಸ್ ಏನಿದೆ ಅಲ್ಲ ಅದು ಎಣ್ಣೆಯಲ್ಲೇ ಬಿಟ್ಕೊಂಡ್ಬಿಡುತ್ತೆ. ಆ ಥರ ಆದರೆ ಎಣ್ಣೆನೂ ಗಟ್ಟಿ ಆಗುತ್ತೆ ಮತ್ತು ಅದು ನಿಮ್ಮ ಕ್ರಂಚಿನೆಸ್ ಸಿಗಲ್ಲ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ನೀವು ಮಶ್ರೂಮ್ ನಗೆಟ್ಸ್ನ ನೀಟಾಗಿ ತೆಗಿಬೋದು. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ರುಚಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ನಿಮಗೆ ಮಶ್ರೂಮ್ ನಗೆಟ್ಸ್ ರೆಡಿ ಆಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.